ಬಾಳು ಬೆಳಗುಂದಿ ಅವರ ಪತ್ನಿ ತುಂಬಾನೇ ಖುಷಿಯಾಗಿದ್ದಾರೆ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ವಿಶಸ್ ಗಳನ್ನ ತಿಳಿಸ್ತಾ ಇದ್ದಾರೆ. ಒಂದು ಕಡೆ ಬಾಳು ಬೆಳಗುಂದಿಗೆ ಆಡೋಕೆ ಚಿತ್ರದಲ್ಲಿ ಅವಕಾಶ ಸಿಕ್ತು, ಒಳ್ಳೆ ಸಾಂಗ್ ಅನ್ನು ಕೂಡ ಆಡಿದ್ದಾರೆ. ಆ ಒಂದು ಗುಡ್ ನ್ಯೂಸ್ ಮಗ ಹುಟ್ಟಿದ ಮೇಲೆ. ಆದ್ರೆ ಮಗ ಹುಟ್ಟಿದ ತಕ್ಷಣ ತುಂಬಾ ಅಭಿಮಾನಿಗಳು, ಯಾಕಂದ್ರೆ ಬಾಳು ಬೆಳಗುಂದಿಗೆ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾ ಜನರಿಗೆ ಗೊತ್ತಿರುತ್ತೆ ಯಾವ ರೀತಿ ಕ್ರೇಜ್ ಇದೆ ಅಂತ. ಸೊ ಎಲ್ರು ಕೂಡ ಮೆಸೇಜ್ ಮಾಡುವಂತದ್ದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೊ ವಾಟ್ಸ್ಆಪ್ ಅಲ್ಲಿ ಮತ್ತೆ ಕಾಲ್ ಮಾಡುವಂತ. ಸೊ ಈ ರೀತಿ ಇನ್ನ ಮಾಲಾಶ್ರೀ ಅವ್ರಿಗೂ ಕೂಡ ಫ್ಯಾನ್ಸ್ ಇದ್ದಾರೆ, ಅವ್ರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ತಾರಲ್ಲ, ಅವ್ರಿಗೂ ಫಾಲೋವರ್ಸ್ ಜಾಸ್ತಿ ಇದೆ. ಸೊ ಅವ್ರಿಗೂ ಕೂಡ ವಿಶ್ ಮಾಡ್ತಾ ಇದ್ರು. ಗಂಡು ಮಗುವಿನ ತಾಯಿಯಾಗಿದ್ದಾರೆ ಬಾಳು ಬೆಳಗುಂದಿ ಪತ್ನಿ, ತುಂಬಾನೇ ಖುಷಿಯಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಮಗು ಮತ್ತೆ ತಾಯಿ ಇಬ್ಬರು ಕೂಡ ಮನೆಗೆ ಡಿಸ್ಚಾರ್ಜ್ ಮಾಡಿ ಕೂಡ ಕರ್ಕೊಂಡ್ ಬಂದಿದ್ದಾರೆ. ನಂತರದಲ್ಲಿ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ನಮ್ಮೆಲ್ರಿಗೂ ಕೂಡ ತುಂಬಾನೇ ವಿಶ್ ಮಾಡಿದ್ದಾರೆ, ನಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ ಅರಸಿದ್ದೀರಾ. ಎಲ್ರಿಗೂ ಕೂಡ ತುಂಬಾನೇ ನಾವು ಋಣಿಯಾಗಿರ್ತೇವೆ. ನನ್ನ ಗಂಡನಿಗೆ ಇಷ್ಟೊಂದು ಸಪೋರ್ಟ್ ಅನ್ನ ತೋರಿಸ್ತಾ ಇದ್ದೀರಾ, ಸರಿಗಮಪ್ಪನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇನ್ನಷ್ಟು ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋಗಿ, ನಿಮ್ಮ ಆಶೀರ್ವಾದ ನಮಗೆ ಸದಾ ಬೇಕು ಅಂತ ಕೂಡ ಮಾಲಾಶ್ರೀ ಬೆಳಗುಂದಿ ಅವರು ಕೂಡ ಅಭಿಮಾನಿಗಳ ಹತ್ರ ಮನವಿ ರಿಕ್ವೆಸ್ಟ್ ಕೇಳ್ಕೊಂಡಿದ್ದಾರೆ. ನಿಮ್ಗೂ ಕೂಡ ಖುಷಿ ಆಯ್ತಾ? ಒಳ್ಳೆ ಅವಕಾಶ ಸಿಕ್ಕಿದೆ, ಒಂದ್ ಒಳ್ಳೆ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಜಾನಪದ ಹಾಡುಗಳು ಅಂತೆಲ್ಲ ಮಾಡ್ತಾ ಇದ್ರು, ಈಗ ಸರಿಗಮಪ ವೇದಿಕೆಗೆ ಬಂದ ಮೇಲೆ ಅವರ ಅದೃಷ್ಟವೇ ಬದಲಾಗಿದೆ. ಈ ಕಡೆ ಮಗ ಹುಟ್ಟಿದ ನಂತರದಲ್ಲಿ ಸಿನಿಮಾಗೆ ಆಡೋಕೆ ಫಸ್ಟ್ ಸಾಂಗ್ ಅನ್ನು ಕೂಡ ರೆಕಾರ್ಡಿಂಗ್ ಮಾಡಿ ಬರ್ತಾರೆ. ಇನ್ನೇನು ಅದು ಆದಷ್ಟು ಬೇಗ ಕೂಡ ರಿಲೀಸ್ ಆಗುತ್ತೆ. ನಿಜಕ್ಕೂ ಕೂಡ ಸೂಪರ್. ನೀವು ಕೂಡ ತಪ್ಪದೆ ವಿಶ್ ಮಾಡಿ. ನಿಮ್ಗೂ ಕೂಡ ಬಾಳು ಬೆಳಗುಂದಿ ಹಾಡುಗಳು ಇಷ್ಟ, ನೀವು ಕೂಡ ಅವರ ಅಭಿಮಾನಿನ ತಪ್ಪದೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ.